ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ಲೀಗ್ ಅಂತಂದರೆ ಅದು IPL. IPL 18ನೇ ಆವೃತ್ತಿ ಇದೀಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಸೊ ಚೊಚ್ಚಲ ಪ್ರಶಸ್ತಿಗಾಗಿ RCB ಮತ್ತು ಪಂಜಾಬ್ ಎರಡೂ ತಂಡಗಳು ಮುಖಾಮುಖಿ ಆಗ್ತಿದ್ದಾವೆ. ಈ ಒಂದು ಫೈನಲ್ ಪಂದ್ಯದಲ್ಲಿ ಯಾವುದೇ ತಂಡ ಟ್ರೋಫಿಯನ್ನು ಗೆದ್ದರೂ ಕೂಡ ಮೊದಲ ಬಾರಿಗೆ IPL ಟ್ರೋಫಿಯನ್ನು ಗೆದ್ದಂತಹ ಖ್ಯಾತಿಗೆ ಪಾತ್ರ ಆಗುತ್ತೆ. ಈ ಹಿಂದೆ ಅಂದರೆ IPL ಆರಂಭ ಆದಾಗಿಂದ ಅಂದರೆ 18 ವರ್ಷಗಳ ಈ ಒಂದು ಇತಿಹಾಸವನ್ನು ನೋಡ್ತಾ ಹೋಗೋದಾದರೆ RCB ಮತ್ತು ಪಂಜಾಬ್ ಎರಡೂ ತಂಡಗಳು ಎಷ್ಟು ಬಾರಿ ಮುಖಾಮುಖಿ ಆಗಿದ್ದಾವೆ, ಈ ಒಂದು ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಯಾವ ತಂಡ ಹೆಚ್ಚು ಬಾರಿ ಗೆದ್ದಿದೆ, ಸೊ ಫೈನಲ್ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುವಂತಹ ಒಂದು ಫೇವ್ರೇಟ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಇದ್ರ ಜೊತೆಗೇ ಈ ಬಾರಿ ಟ್ರೋಫಿಯನ್ನು ಗೆಲ್ಲುವಂತಹ ತಂಡಕ್ಕೆ ಎಷ್ಟು ಬಹುಮಾನ ಸಿಗುತ್ತೆ, ಹಾಗೆಯೇ ರನ್ನರ್ ಅಪ್ ಆಗುವಂಥ ತಂಡಕ್ಕೆ ಸಿಗುವಂತಹ ಬಹುಮಾನ ಎಷ್ಟು, ಹಾಗೆಯೇ 3ನೇ ಪ್ಲೇಸಿಗೆ ತಲುಪಿರುವಂತಹ ತಂಡಕ್ಕೆ ಎಷ್ಟು ಮೊತ್ತ ಸಿಗುತ್ತೆ, ಆರೆಂಜ್ ಕ್ಯಾಪ್ ಆಗಿರ್ಬೋದು, ಪರ್ಪಲ್ ಕ್ಯಾಪ್ ಆಗಿರ್ಬೋದು, ಜೊತೆಗೆ ಎಮರ್ಜಿಂಗ್ ಪ್ಲೇಯರ್, ಈ ಎಲ್ಲ ಅಂದರೆ ವೈಯಕ್ತಿಕ ವಿಚಾರ ಅಂತ ಬಂದಾಗ ವೈಯಕ್ತಿಕ ಆಟಗಾರರಿಗೆ ಎಷ್ಟು ಬಹುಮಾನ ಸಿಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಕೊನೆಯವರೆಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ಅಹಮದಾಬಾದ್ನ ಸ್ಟೇಡಿಯಂನಲ್ಲಿ IPL ಫೈನಲ್ ಪಂದ್ಯ ಆಗ್ತಾ ಇರುವಂಥದ್ದು. ಈ ಒಂದು ಫೈನಲ್ ಪಂದ್ಯದಲ್ಲಿ RCB ಮತ್ತು ಪಂಜಾಬು ಈಗಾಗಲೇ ಮೊದಲ ಬಾರಿಗೆ ಫೈನಲ್ನಲ್ಲಿ ಮುಖಾಮುಖಿ ಆಗ್ತಾ ಇದ್ದಾವೆ. 18 ವರ್ಷಗಳಿಂದಲೂ ಕೂಡ ಎರಡೂ ತಂಡಕ್ಕೆ ಒಂದು ಕನಸಿತ್ತು, ಏನು ಅಂತಂದರೆ ಅದು ನಾನು IPL ಟ್ರೋಫಿಯನ್ನು ಗೆಲ್ಲಲೇಬೇಕು ಅಂತ ಹೇಳಿಬಿಟ್ಟು. 18 ವರ್ಷಗಳ ನಂತರ ಇದೀಗ ಚೊಚ್ಚಲ ಪ್ರಶಸ್ತಿಗಾಗಿ ಎರಡೂ ತಂಡಗಳು ಮುಖಾಮುಖಿ ಆಗ್ತಾ ಇರುವಂಥದ್ದು. ಹೀಗಾಗಿ ಒಂದು ಕಡೆ ಪಂಜಾಬ್ ಅಭಿಮಾನಿಗಳು ಪಂಜಾಬ್ ತಂಡವೇ ಟ್ರೋಫಿಯನ್ನು ಗೆಲ್ಲಬೇಕು ಅನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರೆ, ಮತ್ತೊಂದು ಕಡೆಗಳಲ್ಲಿ ಈ ಬಾರಿ RCB ಈ ಹಿಂದಿನ ಟೂರ್ನಿಗಳನ್ನು ಗಮನಿಸ್ತಾ ಹೋಗೋದಾದರೆ ಈ ಸಲ ಕಪ್ ನಮ್ಮದೇ ಅನ್ನುವಂತಹ ಒಂದು ಘೋಷವಾಕ್ಯ ಏನಿತ್ತು, ಅದು ಈ ಬಾರಿ ನಮ್ಮ ಕನಸೇನಿದೆ ಅದು ಈಡೇರುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ RCB ಅಭಿಮಾನಿಗಳು ಇದ್ದಾರೆ. ಇದ್ರ ಜೊತೆಗೆ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಉಚಿತವಾಗಿ IPL ಪಂದ್ಯವನ್ನು ನೋಡಲಿಕ್ಕೆ ವಿಶೇಷವಾದಂತಹ ಒಂದು ಬೃಹತ್ ಪರದೆಗಳನ್ನು ಹಾಕುವಂತಹ ಮೂಲಕ RCB ಅಭಿಮಾನಿಗಳಿಗೆ ನೇರವಾಗಿ ಪಂದ್ಯಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡುವಂತಹ ಸನ್ನಿವೇಶಗಳು ಕೂಡ ನಡೀತಾ ಇದೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ಈ ಎರಡೂ ತಂಡಗಳು ಇದುವರೆಗೂ 36 ಬಾರಿ ಮುಖಾಮುಖಿ ಆಗಿರುವಂಥದ್ದು. ಅಂದರೆ ಕಳೆದ 18 ಆವೃತ್ತಿಯಲ್ಲಿ ಎರಡೂ ತಂಡಗಳು ಮುಖಾಮುಖಿ ಆಗಿರುವಂಥದ್ದು 36 ಬಾರಿ. RCB 18 ಪಂದ್ಯಗಳನ್ನು, ಹಾಗೆಯೇ ಪಂಜಾಬು 18 ಪಂದ್ಯಗಳನ್ನು ಗೆದ್ದು ಸಮಬಲವನ್ನು ಸಾಧಿಸಿದೆ. ಹಾಗಾಗಿ ಇವತ್ತಿನ ಫೈನಲ್ ಪಂದ್ಯ ಇದೆಯಲ್ಲ, ಈ ಒಂದು ಫೈನಲ್ ಪಂದ್ಯ ಯಾವ ತಂಡ ಹೆಚ್ಚು ಫೇವ್ರೇಟ್ ಅನ್ನುವಂಥದ್ದನ್ನು ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಫೈನಲ್ನಲ್ಲಿ ಯಾವ ತಂಡದ ಆಟಗಾರರು ಹೆಚ್ಚು ಪ್ರಭಾವಶಾಲಿಯಾಗಿ ಅಥವಾ ಹೆಚ್ಚು ಸಮರ್ಥವಾಗಿ ಆಟವನ್ನು ಆಡ್ತಾರೋ ಆ ಒಂದು ತಂಡ ಟ್ರೋಫಿಯನ್ನು ಎತ್ತಿ ಹಿಡಿಯೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಪ್ರತಿ ವರ್ಷವೂ IPL ಟೂರ್ನಿ ಆರಂಭ ಆದಾಗ ಈ ಸಲ ಕಪ್ ನಮ್ಮದೇ ಅನ್ನುವಂತಹ ಒಂದು ಘೋಷವಾಕ್ಯ RCB ಅಭಿಮಾನಿಗಳು ಹೇಳ್ತಾ ಇದ್ದರು. ಸೊ ಈ ಬಾರಿ ಫೈನಲ್ನಲ್ಲಿ ಜೊತೆಗೆ RCB 18 ಟೂರ್ನಿ ಆರಂಭ ಆದಾಗಿಂದಲೂ ಆಡಿಕೊಂಡು ಬರ್ತಾ ಇರುವಂತಹ ರೀತಿಯಾಗಿರ್ಬೋದು, ಆಟಗಾರರ ಸಮಬಲದ ಹೋರಾಟ ಆಗಿರ್ಬೋದು, ಇವೆಲ್ಲವನ್ನು ನಾವು ಗಮನಿಸ್ತಾ ಹೋಗೋದಾದರೆ 18ನೇ ಆವೃತ್ತಿಯ ಫೈನಲ್ನಲ್ಲಿ ನಮ್ಮ ಘೋಷವಾಕ್ಯ ಇದೆಯಲ್ಲ, ಆ ಒಂದು ಘೋಷವಾಕ್ಯ ಈಡೇರುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ RCB ಅಭಿಮಾನಿಗಳು ಇದ್ದಾರೆ. ಇದು ಒಂದು ಭಾಗ. ಆದರೆ ಮತ್ತೊಂದು ವಿಚಾರ ಅಂತಂದರೆ ಈ ಬಾರಿ ಟ್ರೋಫಿಯನ್ನು ಗೆಲ್ಲುವಂತಹ ತಂಡಕ್ಕೆ ಎಷ್ಟು ಬಹುಮಾನ ಸಿಗುತ್ತೆ. ಸೊ ಈಗಾಗಲೇ 20 ಕೋಟಿ, ಅಂದರೆ ಈ ಒಂದು IPL ಆಡಳಿತ ಮಂಡಳಿ ಗೆದ್ದಂತಹ ತಂಡಕ್ಕೆ ಅಧಿಕೃತವಾಗಿ ಇಷ್ಟೇ ಬಹುಮಾನ ಸಿಗುತ್ತೆ ಅಂಥೇಳಿ ಎಲ್ಲೂ ಕೂಡ ಉಲ್ಲೇಖವನ್ನು ಮಾಡಿಲ್ಲ. ಆದರೆ 2022 ಮತ್ತು 2023 ಮತ್ತು 2024ರಲ್ಲಿ ಯಾವ ಬಹುಮಾನ ಮೊತ್ತ ಸಿಕ್ಕಿತ್ತೋ ಗೆಲ್ಲುವಂಥ ತಂಡಕ್ಕೆ ಈ ಬಾರಿನೂ ಅಷ್ಟೇ ಮೊತ್ತ ಸಿಗುತ್ತೆ ಅನ್ನುವಂತಹ ಒಂದು ಮಾತುಗಳು ಕೂಡ IPL ಆಡಳಿತ ಮಂಡಳಿಯಿಂದ ತಿಳಿದು ಬರ್ತಾ ಇದೆ. ಹಾಗಿದ್ರೆ IPL ತಂಡಕ್ಕೆ, ಅಂದರೆ ಚಾಂಪಿಯನ್ ಆಗುವಂತಹ ತಂಡಕ್ಕೆ ಬರೋಬ್ಬರಿ 20 ಕೋಟಿ ಬಹುಮಾನ ಸಿಗುತ್ತೆ. ಹಾಗೆಯೇ ರನ್ನರ್ ಅಪ್ ಆಗುವಂತಹ ತಂಡಕ್ಕೆ 13 ಕೋಟಿ ಸಿಗುತ್ತೆ. ಇನ್ನು ಕ್ವಾಲಿಫೈಯರ್ 2ನಲ್ಲಿ ಸೋತಂತಹ ತಂಡ, ಅಂದರೆ 3ನೇ ಸ್ಥಾನವನ್ನು ಗಳಿಸಿರುವಂತಹ ಮುಂಬೈ ತಂಡಕ್ಕೆ 7 ಕೋಟಿ ಬಹುಮಾನ ಸಿಗುತ್ತೆ. 4ನೇ ಸ್ಥಾನವನ್ನು ಪಡೆದಿರುವಂತಹ ಗುಜರಾತ್ ಟೈಟನ್ಸ್ ತಂಡಕ್ಕೂ ಕೂಡ IPL ಆಡಳಿತ ಮಂಡಳಿ 6.5 ಕೋಟಿ ಬಹುಮಾನವನ್ನು ನೀಡುವಂಥ ಸಾಧ್ಯತೆಗಳಿರುವಂಥದ್ದು. ಇದು ತಂಡಗಳಿಗೆ. ಆದರೆ ಇನ್ನು ವೈಯಕ್ತಿಕವಾಗಿ ಪ್ರಶಸ್ತಿಗಳಿಗೂ ಕೂಡ IPL ಆಡಳಿತ ಮಂಡಳಿ ಒಂದಷ್ಟು ಬಹುಮಾನವನ್ನು ನಿಗದಿ ಮಾಡಿರುವಂಥದ್ದು. ಅಂದರೆ ಪ್ರತಿಯೊಂದು ಸೀಸನ್ನಲ್ಲಿ ಅತಿ ಹೆಚ್ಚು ರನ್ನನ್ನು ಗಳಿಸುವಂತಹ, ಅಂದರೆ ಆರೆಂಜ್ ಕ್ಯಾಪನ್ನು
ಪಡೆಯುವಂತಹ ಆಟಗಾರನಿಗಾಗಿರ್ಬೋದು, ಹಾಗೆಯೇ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆಯುವಂತಹ ಬೌಲರ್ ಅಂದರೆ ಪರ್ಪಲ್ ಕ್ಯಾಪನ್ನು ಪಡೆಯುವಂಥ ಆಟಗಾರರಿಗಾಗಿರ್ಬೋದು, ಹಾಗೆಯೇ ಅತ್ಯಂತ ಸ್ಟ್ರೈಕರ್ ಅಂದರೆ ಹೆಚ್ಚು ಸ್ಟ್ರೈಕರನ್ನು ಹೊಂದಿರುವಂಥ ಆಟಗಾರ, ಪವರ್ ಪ್ಲೇಯರ್ ಆಗಿರ್ಬೋದು, ಹಾಗೆಯೇ ಅತಿ ಹೆಚ್ಚು ಸಿಕ್ಸರನ್ನು ಬಾರಿಸುವಂಥ ಆಟಗಾರ ಆಗಿರ್ಬೋದು. ಜೊತೆಗೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ತಂಡವನ್ನು ಗೆಲ್ಲುವ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಗೇಮ್ ಚೇಂಜರ್ ಪ್ರಶಸ್ತಿಯನ್ನು ಕೂಡ IPL ಘೋಷಣೆಯನ್ನು ಮಾಡಿದೆ, ಅಂದರೆ IPL ಆಡಳಿತ ಮಂಡಳಿ ಘೋಷಣೆಯನ್ನು ಮಾಡಿದೆ. ಸೊ ಹೀಗಾಗಿ ಅಂದರೆ ಅತಿ ಹೆಚ್ಚು ರನ್ ಗಳಿಸುವಂಥ ಬ್ಯಾಟ್ಸ್ಮನ್, ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಪ್, ಪವರ್ ಪ್ಲೇಯರ್ ಆಗಿರ್ಬೋದು, ಅತಿ ಹೆಚ್ಚು ಸಿಕ್ಸರನ್ನು ಬಾರಿಸುವಂಥ ಆಟಗಾರ ಆಗಿರ್ಬೋದು, ಹಾಗೆಯೇ ಗೇಮ್ ಚೇಂಜರ್ ಯಾರಿದ್ದಾರಲ್ಲ ಅಂದರೆ ಆ ಒಂದು ಆಟಗಾರನಿಗೆ ತಲಾ 10 ಲಕ್ಷ ಬಹುಮಾನವನ್ನು IPL ಆಡಳಿತ ಮಂಡಳಿ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದೆ. ಸೊ ಈ ಒಂದು ನಗದು ಬಹುಮಾನ ಇದೆಯಲ್ಲ, ಇದನ್ನು IPL ಆಡಳಿತ ಮಂಡಳಿ 2022ರಲ್ಲಿ ಮರುಪರಿಷ್ಕರಣೆ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಅಂದರೆ 2008ರಲ್ಲಿ IPL ಆರಂಭ ಆಗಿತ್ತಲ್ವಾ, ಆ ಸಂದರ್ಭದಲ್ಲಿ ಗೆದ್ದಂತಹ ತಂಡಕ್ಕೆ ಅಂದರೆ ಟ್ರೋಫಿಯನ್ನು ಗೆಲ್ಲುವಂಥ ತಂಡಕ್ಕೆ 4.8 ಕೋಟಿ ಬಹುಮಾನವನ್ನು ಕೊಡುವಂಥ ಕೆಲಸವನ್ನು IPL ಆಡಳಿತ ಮಂಡಳಿ ಮಾಡಿತ್ತು. ಹಾಗೆಯೇ ರನ್ನರ್ ಅಪ್ ಆಗುವಂಥ ತಂಡಕ್ಕೆ ಅದರ ಅರ್ಧದಷ್ಟು ಅಂದರೆ 2.4 ಕೋಟಿ ಅಂದರೆ 2,40,00,000 ಹಣವನ್ನು ಅಂದರೆ ಬಹುಮಾನವಾಗಿ IPL ಆಡಳಿತ ಮಂಡಳಿ ಕೊಡುವಂಥ ಕೆಲಸವನ್ನು ಮಾಡಿತ್ತು. ಇದೀಗ ಅಂದರೆ 2022ರಲ್ಲಿ IPL ಆಡಳಿತ ಮಂಡಳಿ ಇಲ್ಲ, ಇಷ್ಟು ಕಡಿಮೆ ಬಹುಮಾನ ಕೊಟ್ಟರೆ ಅದು ಸಾಕಾಗೋದಿಲ್ಲ, ಹಾಗಾಗಿ ಬಹುಮಾನದ ಮೊತ್ತವನ್ನು ಹೆಚ್ಚಳ ಮಾಡೋಣ, ಜೊತೆಗೆ ವೈಯಕ್ತಿಕ ವಿಭಾಗದಲ್ಲಿ ಇನ್ನೊಂದು 2-3 ಕ್ಯಾಟಗರಿಗಳನ್ನು ಆ್ಯಡ್ ಮಾಡಿದರೆ ಆಟಗಾರರಿಗೆ ಒಂದು ರೀತಿ ಇನ್ಸ್ಪಿರೇಷನ್ ಆಗುತ್ತೆ, ಹುರಿದುಂಬಿಸುವಂಥ ಕೆಲಸವನ್ನು ಮಾಡಿದರೆ ಸೂಕ್ತ ಅನ್ನುವಂಥ ಒಂದು ತೀರ್ಮಾನಕ್ಕೆ IPL ಆಡಳಿತ ಮಂಡಳಿ ಬಂದಿತ್ತು. ಹೀಗಾಗಿಯೇ 2022ರಲ್ಲಿ ಬಹುಮಾನದ ಮೊತ್ತ ಆಗಿರ್ಬೋದು, ಅಂದರೆ ತಂಡಕ್ಕೆ ಕೊಡುವಂಥ ಬಹುಮಾನದ ಮೊತ್ತ ಆಗಿರ್ಬೋದು, ಜೊತೆಗೆ ವೈಯಕ್ತಿಕ ವಿಚಾರದಲ್ಲಿ ವೈಯಕ್ತಿಕ ಆಟಗಾರರಿಗೆ ನೀಡುವಂತಹ ಬಹುಮಾನದ ಮೊತ್ತ ಆಗಿರ್ಬೋದು, ಒಂದಷ್ಟು ಕ್ಯಾಟಗರಿಗಳನ್ನು ಸೇರಿಸುವಂತಹ ಮೂಲಕ IPL ಅನ್ನು ಇನ್ನಷ್ಟು ಉತ್ತೇಜನ ಮಾಡುವಂಥ ಕೆಲಸವನ್ನು ಆಡಳಿತ ಮಂಡಳಿ ಮಾಡಿದೆ. ಸೊ IPL 18ನೇ ಆವೃತ್ತಿ ಇದೀಗ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಸೊ ಪ್ರಶಸ್ತಿಗಾಗಿ, ಚೊಚ್ಚಲ ಪ್ರಶಸ್ತಿಗಾಗಿ RCB ಮತ್ತು ಪಂಜಾಬ್ ಎರಡೂ ತಂಡಗಳು ಮುಖಾಮುಖಿ ಆಗ್ತಿದ್ದಾವೆ. ಸೊ ವೈಯಕ್ತಿಕವಾಗಿ ನಾನೊಬ್ಬ RCB ಅಭಿಮಾನಿಯಾಗಿ ಈ ಬಾರಿ RCBನೇ ಟ್ರೋಫಿಯನ್ನು ಗೆಲ್ಲಬೇಕು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ನಾನು ಇಟ್ಕೊಂಡಿದ್ದೀನಿ. ನನ್ನಂತೆಯೇ ಕೋಟ್ಯಾಂತರ ಅಭಿಮಾನಿಗಳು RCB ಗೆಲ್ಲಬೇಕು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಪಂಜಾಬ್ ತಂಡದ ಅಭಿಮಾನಿಗಳು ಕೂಡ ಈ ಬಾರಿ ಪಂಜಾಬ್ ಗೆಲ್ಲಬೇಕು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಸೊ ನೋಡೋಣ ಅಂತಿಮವಾಗಿ ಯಾವ ತಂಡ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತೆ ಅನ್ನುವಂಥದ್ದನ್ನು ಕಾದು ನೋಡೋಣ. ಸೊ ನಿಮಗೆ ಯಾವ ತಂಡ ಅಂದರೆ ಪಂಜಾಬ್ ಆಗಿರ್ಬೋದು ಅಥವಾ RCB ಆಗಿರ್ಬೋದು, ಯಾವ ತಂಡ ಹೆಚ್ಚು ಫೇವ್ರೇಟು, ಈ ಬಾರಿ ಯಾವ ತಂಡ ಟ್ರೋಫಿಯನ್ನು ಎತ್ತಿ ಹಿಡಿಬೇಕು ಅನ್ನುವಂತಹ ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆಯೇ ಇತರರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದ.